ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ. ಇವತ್ತು ನಾನು ವಿಸಿಟ್ ಮಾಡ್ತಿರೋ ಪ್ಲೇಸ್ ಬಂದ್ಬಿಟ್ಟು ಸುಂಟುಕಟ್ಟೆ ಹತ್ರ ಲೊಕೇಟ್ ಆಗಿರೋ ನಂಬಿಕೆ ಲೇಯರ್ಸ್ ಅಂತ. ಇವರು ನೀವು ಬೇರೆ ಬೆಂಗಳೂರಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ 6 ಅಡಿ 5 ಅಡಿ ಗಣೇಶ ಪ್ರೈಸಿಂಗ್ ನೀವು ಕಂಪೇರ್ ಮಾಡಿದ್ರೆ ಇವ್ರ ಹತ್ರ ತುಂಬ ಕಮ್ಮಿ ಪ್ರೈಸ್ ನಿಮಗೆ ಗಣೇಶ ಮೂರ್ತಿಗಳು ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಇವ್ರದ್ದು ಮೋಟಿವ್ ಏನು, ಇವ್ರು ಯಾಕೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ನಾನು ನಿಮಗೆ ಓನರ್ ಹತ್ರ ಮಾತಾಡ್ತಾ ಹೋಗ್ತೀನಿ. ಇಷ್ಟೊಂದು ಕಮ್ಮಿ ರೇಟಿಗೆ ಕೊಡ್ತಾ ಇದ್ದೀರಲ್ಲ, ಅದ್ರದ್ದು ಮೋಟಿವ್ ಏನು ಬಿಡ್ಬೇಕು? ನಮಸ್ಕಾರ, ನನ್ನ ಹೆಸರು ಕೀರ್ತಿ ಅಂತ. ಸೊ ನಮ್ಮದು ಮೇನ್ ಗೋಡನ್ ಅಂದರೆ ನಮ್ಮೂರು ಬಂದ್ಬಿಟ್ಟು ದಂಡೇಶ್ವರ, ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಸೊ ನಾವು ಮನೆಯವರೇ ಸೇರಿಸಿ ನಾವು ಗಣೇಶ ಮಾಡೋದು. ನಾವು ಯಾವುದೇ ಒಂದು ಈ ಪೂರ್ತಿ ಗಣೇಶ ನೋಡ್ತಿರ್ಬೋದು, ಇದಕ್ಕೆ ಯಾವುದೇ ವರ್ಕಿಗಾಗಲಿ ಒಬ್ಬರು ಕೂಡ ಬೇರೆಯವ್ರನ್ನ ಬಳಸ್ಕೊಂಡು ನಾವು ಕೆಲಸ ಮಾಡಿಸಿಲ್ಲ. ನಾವು ಮನೆಯಲ್ಲಿ ಸೇರ್ಕೊಂಡು ಮಾಡ್ತೀವಿ. ನಾವು 3 ಜನ ಮಾಡ್ತೀವಿ. ನಮ್ಮ ಅಣ್ಣ, ನಮ್ಮಮ್ಮ ಮತ್ತು ನಮ್ಮ ಅಪ್ಪ ಅವ್ರದ್ದೆಲ್ಲ ಸಪೋರ್ಟ್ ತೊಗೊಂಡು ಮಾಡ್ತೀವಿ. ಸೊ ನಾವು ಕಡಿಮೆ ಪ್ರೈಸಲ್ಲಿ ಕೊಡ್ತಿರೋದು ಒಂದು ಉದ್ದೇಶ ಏನಕ್ಕೆ ಅಂತಂದರೆ, ಚಿಕ್ಕ ಮಕ್ಕಳು ಸಹ ಮತ್ತು ಯಾರದ್ದು ಈಗ ಅಮೌಂಟ್ ಇಲ್ಲದೇ ಇರ್ತಾರೆ, ಸೊ ಅವರಿಗೆ ಬೇರೆ ಕಡೆ ಗಣೇಶ ತೊಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಒಂದು ಒಳ್ಳೆ ಗಣೇಶನ ಕಡಿಮೆ ಪ್ರೈಸಲ್ಲಿ ನನಗೂ ಇದಾಗಬೇಕು, ಅವ್ರಿಗೂ ಇದಾಗಬೇಕು. ಅವ್ರು ಕೊಡೋಕ್ಕಿಂತ ಜಾಸ್ತಿ ನಾನು ಕೊಡ್ತೀನಿ. ಅವ್ರು ಕೊಡೋ ಅಮೌಂಟ್ಗಿಂತ ನಾನು ಜಾಸ್ತಿ ಗಣೇಶ ಕೊಡ್ತೀನಿ. ಅದು ನಂದು ಮೇನ್ ಒಂದು ಇಂಟೆನ್ಷನ್ನು. ನನಗೆ ಯಾವುದೇ ಬಿಸ್ನೆಸ್ ಮಾಡಬೇಕು ಅಂತ ಏನಿಲ್ಲ ಸರ್. ಇದು ನೋಡಿ, ಇದು 6 ಅಡಿ ಗಣೇಶ. ಸೊ ಇದು ಬ್ಲ್ಯಾಕ್ ಕಲರು. ಸೊ ಇದು ಹೆವಿ ಮೂವಿಂಗ್ ಗಣೇಶ ನಮ್ಮ ಹತ್ರ. ಸೊ ನಾವು ಯಾವುದೇ ಥರ ಹೋಲ್ಸೇಲ್ ಸದ್ಯಕ್ಕೆ ಕೊಡ್ತಿಲ್ಲ, ನಾವು ಬರೀ ರಿಟೇಲ್ ಮಾತ್ರ. ಅಂದರೆ ರಿಟೇಲ್ ಅಂದರೆ ಬೇರೆ ಕಸ್ಟಮರಿಗೆ ಕೊಡ್ತಾ ಇದ್ದೀವಿ. ಬ್ರೋ, ಇದು ಗಣೇಶ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದು. ಇದು ಎಷ್ಟು ಇದು 4 ಅಡಿ ಗಣೇಶ ಬರುತ್ತೆ. ಇದು ಪ್ಯೂರ್ ಮಣ್ಣು, ಬಟ್ POP ಡಿಸೈನು. ಸೊ ಇದು ಹಂಸ ದರ್ಬಾರ್. ಇದು ಗ್ರೇ ಕಲರ್ ಪಂಚೆ. ಸೊ ಈ ತರ ಒಂದು ನಾವು ಕಾನ್ಸೆಪ್ಟ್ ಮಾಡಿದ್ದೀವಿ, ಹಂಸ ದರ್ಬಾರ್ ಅಂತ. ಸೊ ಮಾಮೂಲಿ ದರ್ಬಾರ್ ಕೇಳ್ತಾರೆ ದಿಂಬು ಇರುತ್ತೆ, ಬಟ್ ಇದರಲ್ಲಿ ಹಂಸ ಬರುತ್ತೆ. ಹಂಸ ದರ್ಬಾರ್ ಮಾಡ್ತಾ ಇರೋದು. ನೀವು ಒಂದೇ ಕಾನ್ಸೆಪ್ಟ್ ಅಲ್ಲಿ ಒಟ್ಟು ಒಂದು 3-4 ಕಲರ್ಸ್ ಅಲ್ಲಿ ಮಾಡಿರ್ತೀರಾ? ಕಲರ್ ಮಾತ್ರ ನಾವು 10 ಗಣೇಶ ಒಂದು ಮಾಡಲ್ ಅಲ್ಲಿ 10 ಗಣೇಶ ಮಾಡ್ತೀವಿ. 10 ಗಣೇಶ ಮಾಡಿದ ಮೇಲೆ ಮಾಡಲ್ಲ. ನಾವು ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರೆ ಮಾಡ್ತೀವಿ ಅಷ್ಟೇ, ಇಲ್ಲಾಂದ್ರೆ ಮಾಡಲ್ಲ. ಇದು ಬಂದ್ಬಿಟ್ಟು ಪರಿಸರ ಸ್ನೇಹಿ ಗಣೇಶ ಅಂತ. ಸೊ ಇದಕ್ಕೆ ಜಾಸ್ತಿ ಕೆಮಿಕಲ್ ಬಳಸಿರಲ್ಲ, ಏನು ಪೇಂಟ್ ಇಲ್ಲದೆ ಇದಿರುತ್ತೆ. ಸೊ ಇದು ನೋಡ್ತಿರ್ಬೋದು ಯಾವ ತರ ಬಂದಿದೆ ಅಂತ. ಇದು 4 ಅಡಿ ಇರುತ್ತೆ. ಸೊ ಇದು ದರ್ಬಾರ್ ಗಣೇಶ, ಸೈಡ್ ದರ್ಬಾರ್ ಅಂತ. ಇದು ಬಂದ್ಬಿಟ್ಟು ಫುಲ್ ಪ್ಲೈನ್ ಗಣೇಶ ಇದೆ. ಪೂರ್ತಿ ಕಾನ್ಸೆಪ್ಟ್ ಅಲ್ಲಿ ರೆಡಿ ಆಗಿದೆ ಇದು. ಸರ್, ಇದು ಬಂದ್ಬಿಟ್ಟು ವೆಂಕಟೇಶ್ವರ ಕಾನ್ಸೆಪ್ಟ್ ಅಲ್ಲಿ ಫುಲ್ ರೆಡಿ ಆಗಿರೋದು. ಓಕೆ. ಸೊ ಇದು ನೋಡ್ತಿರ್ಬೋದು, ಕಿರೀಟ ಕೂಡ ಫುಲ್ಲು ಏನು ವೆಂಕಟೇಶ್ವರನ್ ಯಾವ ತರ ಬರುತ್ತೋ ಅದೇ ತರ ಬರುತ್ತೆ. ಸೊ ಇದಕ್ಕೆ ಪಂಚೆ ಕೂಡ ವೈಟೇ ಹಾಕಿದೀವಿ, ಯಾಕೆಂದ್ರೆ ವೆಂಕಟೇಶ್ವರನ್ಗೆ ವೈಟೇ ಇಷ್ಟ ಆಗೋದು, ಅದಕ್ಕೋಸ್ಕರ ಅದು ವೈಟ್ ಹಾಕಿದೀವಿ. ನಾಮ ಎಲ್ಲ ನೋಡ್ತಿರ್ಬೋದು. ಇದು ಬಂದು ಎಷ್ಟು 4.5 ಬರುತ್ತಾ ಸರ್? ಇದು ಒಂದು 4.75 4.75 ಅಡಿ ಬರುತ್ತೆ. ಸೊ ಆ ಕಿರೀಟ ದೊಡ್ಡದಾಗಿದೆ. ಓಕೆ. ಇದು ಮಹಾರಾಜ್ ಅಂತ. ಸೊ ಇದು ಮಹಾರಾಜ್ ಸ್ಟೈಲ್ ಗಣೇಶ. ಸೊ ಇದು ಕೂತಿರೋದು ಯಾವ ತರ ಕೂತಿದೆ ನೋಡ್ತಿರ್ಬೋದು. ಮತ್ತೆ ಇದು ಸೂರ್ಯ ಪ್ರಭಾವಳಿ ಅಂತ. ಓಕೆ. ಸೂರ್ಯನ ತರ ಪ್ರಭಾವಳಿ ಇರುತ್ತೆ. ನೀವು ನೋಡ್ತಿರ್ಬೋದು, ಈ ಪ್ರಭಾವಳಿಯಿಂದ ಈ ಗಣೇಶ ಲುಕ್ ಜಾಸ್ತಿ ಬರುತ್ತೆ. ಇದೊಂದು 4.5 ಅಡಿ ಬರುತ್ತಾ? ಸರ್, ಇದು 4 ಅಡಿ ಬರುತ್ತೆ. ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಷ್ಟು ಇರೋದೆಲ್ಲ ಬಂದು 6 ಫೀಟ್ ಗಣೇಶನ ಅಲ್ವಾ? ಸರ್, 6 ಫೀಟ್. ಮತ್ತೆ ಇದ್ರಲ್ಲಿ ನೀವು ಸ್ಪೆಷಲ್ ಆಗಿ ನೋಡ್ತಿರ್ಬೋದು, ಇದು POPಗೆ ಸೇಮ್ ಇದೇ ತರ ಬರುತ್ತೆ. ಇಲ್ಲಿಂದ ಫ್ಲಾಟ್ ನೋಡ್ತಿರ್ಬೋದು. ಈ ಫ್ಲಾಟ್ ಒಂದು ಮಿನಿಮಮ್ ಒಂದು 3/4 ಅಡಿ ಫ್ಲಾಟ್ ಇದೆ. ಸೊ ಇದು ಮಣ್ಣಲ್ಲಿ ತುಂಬಾ ನಿಲ್ಸೋದು ತುಂಬಾ ಕಷ್ಟ. ಅದ್ರಲ್ಲೂ POP ಇದನ್ನ ನೋಡಿದ್ರೆ ಯಾರಾದ್ರೂ POPನೇ ಅಂತ ಅಂತಾರೆ. ಅದನ್ನ ನಾವು ಮಣ್ಣಲ್ಲಿ ನಿಲ್ಸಿದೀವಿ ಸರ್. ಅಂದ್ರೆ ಒಟ್ಟಿನಲ್ಲಿ ನಿಮ್ಮ ಹತ್ರ ಸಿರೋದೆಲ್ಲ ಪರಿಶುದ್ಧ ಮಣ್ಣು. ಎಲ್ಲ ಬಂದು ನಿಮ್ದು ಹ್ಯಾಂಡ್ ಮೇಡ್ ನಾವೇ ಮಾಡಿದ್ದು. ಇದು ಬಿಟ್ರೆ ನೆಕ್ಸ್ಟ್ ಬಂದು ಸರ್, ಇದು ಗಜಮುಖ ಕಾನ್ಸೆಪ್ಟ್. ಗಜಮುಖ ಕಾನ್ಸೆಪ್ಟ್. ಇದು ಆನೆ ತಲೆ. ಆನೆ ತಲೆನ ಗಣೇಶಂಗೆ ಇಕ್ಕಿರೋ ತರ. ಸೊ ಇದು ನೋಡ್ತಿರ್ಬೋದು ನೀವು, ಪೂರ್ತಿ ಫುಲ್ಲು ವೈಡ್ ಆಗಿ ಬರುತ್ತೆ. ಅಗ್ಲ ಜಾಸ್ತಿ ಬರುತ್ತೆ. 6 ಫೀಟ್ ಪೀಠ ಬರುತ್ತಲ್ಲ, ಪೀಠ ಅಂದ್ರೆ ಬೇಸಿ ಬರುತ್ತಲ್ಲ. ಸೊ ಅಷ್ಟು ಬೇಸಿ ಇರುತ್ತೆ ಇದು ಗಣೇಶನ್ಗೆ. ಮತ್ತೆ ವೆಯ್ಟ್. ಮತ್ತೆ ಇನ್ನೊಂದು ಪ್ರಿಯಾರಿಟಿ, ನಾವು ಫಸ್ಟ್ ಪ್ರಿಯಾರಿಟಿ ಕೊಡೋದು ಯಾವುದಕ್ಕೆ ಅಂದ್ರೆ ಲೈಟ್ ವೆಯ್ಟ್. ಸೊ ಎಷ್ಟು ಚಿಕ್ಕ ಹುಡುಗರು ಇರ್ತಾರೆ, ಅವ್ರಿಗೆ ಎತ್ತಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಸೊ ಅದನ್ನ ನಾವು ಫಸ್ಟ್ ಕಡಿಮೆ ಗಣೇಶ ಮಾಡೋದು ಲೈಟ್ ವೆಯ್ಟ್ ಆಗಿ ಮಾಡ್ತೀವಿ. ಆರಾಮಾಗಿ ಎತ್ತಾಡ್ಬೇಕು ಎಲ್ಲಾರು. ಇದನ್ನ ಆರಾಮಾಗಿ ಇಬ್ರು ಎತ್ಬೋದು. ಆರಾಮಾಗಿ ಎತ್ಬೋದು ಸರ್, ಆರಾಮಾಗಿ ಎತ್ಬೋದು ಇಬ್ರು. ಪೇಪರ್ ಗಣೇಶ ಅನ್ಕೊಂಡ್ಬಿಡ್ತಾರೆ ಸ್ವಲ್ಪ ಜನ, ಆದ್ರೆ ಇದು ಪರಿಶುದ್ಧ ಮಣ್ಣಿನ ಗಣೇಶ. ಇದೊಂದು 4 ಅಡಿ ಬರುತ್ತೆ ಇದು? ಸರ್, ಇದು 4.75 ಅಡಿನೇ ಬರುತ್ತೆ ಸರ್. ನೆಕ್ಸ್ಟ್ ನಾವು ಈ ಕಡೆ ನೋಡ್ತಾ ಹೋದ್ರೆ ಇದ್ರ ಬಗ್ಗೆ ಹೇಳ್ತೀರಾ ಸರ್? ಇದು ಅದೇ ಸೇಮ್ ಕಾನ್ಸೆಪ್ಟ್, ಕಲರ್ ಚೇಂಜ್ ಅಷ್ಟೇ. ನೀವು ಸ್ಟೋನ್ ವರ್ಕ್ ಮಾಡ್ತೀರಾ? ಸರ್, ಸ್ಟೋನ್ ವರ್ಕ್ ಇದು ಒಂದು 20-30% ಕೆಲಸ ಮುಗಿದೆ ಅಷ್ಟೇ. ಬಟ್ ಇದು ಪೂರ್ತಿ ಅಲ್ಲ.
ಇದು ಆರ್ಚ್ ಗಣೇಶ ಅಂತ. ಹಾ ಸೊ ಇದು ಪ್ಯೂರ್ ಬಾಂಬೆ ಗಣೇಶ, ಫುಲ್ ಫೇಸ್ ಬಾಂಬೆಲಿ ಯಾವ ತರ ಇರುತ್ತೋ ಸೊ ಅದೇ ತರ ಗಣೇಶ ಮಾಡಿದೀವಿ. ಓಕೆ ಸೊ ನೀವು ನೋಡ್ತಿರ್ಬೋದು ಈ ಆರ್ಚ್ ಎಲ್ಲ ಬರುತ್ತೆ, ಇದು ಕಸ್ಟಮರ್ ಹಾ. ನೋಡಿ ಇದು ಪಂಚೆ ಇದು ಯಾವ ತರ ಡ್ರಾಪ್ ಎಲ್ಲ ಇದೆ. ಸೊ ಇದು ಕಸ್ಟಮರ್ ಹೇಳಿ ಮಾಡಿಸ್ಕೊಂಡಿರೋದು, ಬಟ್ ಆದ್ರೆ ಈ ತರ ಫಿನಿಶಿಂಗ್ ನಾವು ಯಾವ್ದಕ್ಕೂ ಮಾಡಿಲ್ಲ, ಬಟ್ ಇವರೇ ಅದೇ ತರ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಓಕೆ ಅದೇ ಇವೆಲ್ಲ ಸೇಮ್ ಒಂದೇ ತರ ಕಾನ್ಸೆಪ್ಟ್, ಅಂದ್ರೆ ಏನಪ್ಪ ಕಲರೇಷನ್ ಮಾತ್ರ ಹಾ ಸರ್, ಇದು different ಇದು ಅಲ್ವಾ? ಈ ತರ ಕೂತಿದ್ರೆ ಹಾ. ಆ ತರ ಇದು ಕಾಲ್ ಚೇಂಜ್ ಆಗಿರುತ್ತೆ, ಸ್ವಲ್ಪ ಫೇಸ್ ಚೇಂಜ್ ಇರುತ್ತೆ. ಸೊ ಇದು ಪೇಟ ಗಣೇಶ ಮುಂಬೈ ಸ್ಟೈಲ್. ಹಾ ಸರ್, ಇದು ಪೂರ್ತಿ ಪೇಟ ಗಣೇಶ ಬರುತ್ತೆ. ಸೊ ಇದು ಆನೆ ದರ್ಬಾರ್ ಮಾಡ್ತಿರೋದು. ಆನೆ ಮೇಲೆ ಕೂತಿರೋದು. ಆನೆ ಮೇಲೆ ಗಣೇಶ ಆನೆ ತಲೆ ತೊಳ್ಕೊಂಡು ನಿಂತಿರೋ ತರ. ಓಕೆ ಓಕೆ. ಸೊ ಇದು ಆನೆ ದರ್ಬಾರ್, ಈಗ ನೀವು ಮೇಚ್ಕಟ್ಟಲ್ಲೆಲ್ಲ ನೋಡ್ತಿರ್ಬೋದು ಆ ತರ ಹಾ. ಬರುತ್ತೆ. ಆಲ್ಮೋಸ್ಟ್ ಇವೆಲ್ಲ ಬಂದು ಒಂದು 4 ಫೀಟ್ ಬರುತ್ತೆ. ಹ್ಞೂ ಸರ್, ಇದು ಒಂದು 4.25 4 ಇದೆಲ್ಲ ಸೇಮ್ ಪ್ರೈಸ್ ಸರ್. ಇದು ಬಿಟ್ಬಿಟ್ಟು ಇವೆಲ್ಲ ಸೇಮ್ ಪ್ರೈಸ್. ನಮ್ಮ ಹತ್ರ 4.25 4.25 ಯಾವುದೇ ಡಿಸೈನ್ 5 ಅಡಿ ಒಳಗೆ ಏನೇ ಬಂದ್ರೂ ಅವೆಲ್ಲ ಸೇಮ್ ಪ್ರೈಸ್ ಯಾವುದು. ಮತ್ತೆ ನಮ್ಮ ಹತ್ರ ಒಬ್ರು ಕಸ್ಟಮರ್ಸ್ ಒಂದ್ಸಲಿ ತಗೊಂಡೋದ್ರೆ ಮುಂದಿನ ವರ್ಷ ಅವ್ರಿಗೆ 3 ಕಸ್ಟಮರ್ ಕರ್ಕೊಂಡ್ ಬರ್ತಾರೆ ನಮ್ಮ ಹತ್ರ. ಓಕೆ. ಇದು ಬಂದು ಸೊ ಒಂದ್ ಸ್ವಲ್ಪ ಕಲರೇಷನ್ ಸ್ವಲ್ಪ ಡಿಫ್ರೆಂಟ್. ಹಾ ಸರ್, ಇದು ಗ್ರೇ ಕಲರ್ ವಿತ್ ಮಹಾರಾಜ್ ಸ್ಟೈಲ್. ಮಹಾರಾಜ ಸ್ಟೈಲ್. ಹಾ, ಮಹಾರಾಜ್ ಸ್ಟೈಲ್. ಇದು ಮುಂಬೈ style ನೋಡ್ತಿರ್ಬೋದು. ಹಾ ಸರ್, ಇದು ಫುಲ್ ಪ್ಯೂರ್ ಬಾಂಬೆ ಗಣೇಶ. ಹ್ಮ್. ನೋಡ್ತಿರ್ಬೋದು ನೀವು ಯಾವ ತರ ಫಿನಿಶಿಂಗ್ ಇದೆ ಏನು ಎಲ್ಲ ಅಂತ. ಸೇಮ್ ಬಂದು ಇದು ಬಂದು ಒಂದು 4 ಫೀಟ್ ಬರುತ್ತಾ ಸರ್? ಇದು ಅಷ್ಟೇ ಸರ್, ಇದು 4.5 4.75 ಯಾವ ತರ ಅಷ್ಟು ಹೈಟ್ ಬರುತ್ತೆ. ಇದು ನೋಡ್ತಿರ್ಬೋದು, ಫುಲ್ ಪೀಠ ಎಲ್ಲ ಕೆಳಗಡೆ ನೋಡಿ. ಓಕೆ. ಇದು ತುಂಬಾ ಕಷ್ಟ ನಿಲ್ಸೋದು. ಇದು ಗ್ರೇ ಕಲರ್ ಗಣೇಶ, ಇದು ಇದು ದರ್ಬಾರ್. ಬಂದು ದರ್ಬಾರ್ ಅಲ್ವಾ ಇದು? ಹ್ಞೂ ಸರ್, ಇದು ದರ್ಬಾರ್ ದರ್ಬಾರ್. shade. ಹ್ಞೂ ಸರ್, ಸೈಡ್ ದರ್ಬಾರ್ ಅಂತ. ದರ್ಬಾರ್ ಗಣೇಶ. ಹ್ಞೂ, ಗ್ರೇ ಕಲರ್. ಹಾಗೆ ಇವೆಲ್ಲ ಬಂದು ಇವೆಲ್ಲ ದರ್ಬಾರ್ ಗಣೇಶನ್ ಅಲ್ವಾ? ಹಾ ಸರ್, ಇದೆರಡು ಅದು ಗ್ರೇ ಕಲರ್ ಕಾನ್ಸೆಪ್ಟ್. ಸೊ ಇದು ಮಾಮೂಲಿ ಸ್ಕಿನ್ ಎಷ್ಟು ಒಂದು 5 ಫೀಟ್ ಟೋನ್. ಬರುತ್ತಾ? ಸರ್ ಇದು 5.5 ಬರುತ್ತೆ. 5.5 ಬರುತ್ತೆ. ಹಾ. ಓಕೆ. ಇಲ್ಲಿ ಕಲರೇಷನ್ಸ್ ಮಾತ್ರ ಕಲರ್ ಚೇಂಜ್ ಇರುತ್ತೆ. ಅದು ಬಂದು ರೆಡ್ ಶೇಡ್ ಅಲ್ಲಿ ಇದೆ. ಇದು ಇದು ಕೈ ಕೂಡ ಚೇಂಜ್ ಮಾಡಿದೀವಿ, ಸ್ವಲ್ಪ ಚೇಂಜ್ ಮಾಡ್ಕೊಂತೀವಿ ಅಷ್ಟೇ. ಸೊ ನಮ್ಗೇನಾದ್ರು ನೀವು ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೀವಿ, ಬಟ್ 3 ತಿಂಗಳು ಮುಂಚೆನೆ ಹೇಳ್ಬೇಕು. ಆಪ್ಷನ್ ಹೇಳ್ಬೇಕು. ಓಕೆ. ಅದಾದ್ಮೇಲೆ ಮಾಡೋದು ಆರ್ಡರ್ ಬುಕ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ನಾವು ಪೇಂಟಿಂಗ್ ಕೆಲಸ ಇರುತ್ತೆ. ಸೊ ಅದಕ್ಕೋಸ್ಕರ ಮಾಡಕ್ಕಾಗಲ್ಲ. ಅದು ಇವೆಲ್ಲ ಬಂದು ಇವೆಲ್ಲ ದರ್ಬಾರ್ ಗಣೇಶನ್ ಅಲ್ವಾ? ಹಾ ಸರ್, ಇದು ಸೇಮ್ ಅದು ಆನೆ ತಲೆ ಕಾನ್ಸೆಪ್ಟ್ ಇದು ಕೂಡ. ಸೊ ಇದು ಬಂದ್ಬಿಟ್ಟು ಮಾಮೂಲಿ ಸೈಡ್ ದರ್ಬಾರು. ಇದು ಫುಲ್ಲು ಕವರ್ ಆಗಿರುತ್ತೆ. ನೋಡ್ತಿರ್ಬೋದು ನೀವು ಯಾವ ತರ ಗಣೇಶ. ಇದು ಕಲರೇಷನ್ ಇದು ಚೂರು ಬರುತ್ತೆ ಅಷ್ಟೇ. ಸೊ ನೀವು ನೋಡ್ತಿರ್ಬೋದು ಇದು ಯಾವ ತರ ಕಾಣಿಸ್ತೀವಿ ಅಂತ. ಇದು ನಮ್ಮ ಹತ್ರ ಈ ವರ್ಷ ಫುಲ್ಲು ಒಂದು ಟ್ರೆಂಡಿಂಗ್ ಅಲ್ಲಿರುವಂತ ಒಂದು ಗಣೇಶ. ಒಬ್ರು ಯಾರೋ ಪೇಂಟಿಂಗ್ ಮಾಡಿಸಿದ್ರು. ಸೊ ಒಂದು ಗಣೇಶ ನೋಡಿ ಸುಮಾರು ಜನ ಬುಕ್ ಮಾಡಿದ್ದಾರೆ ಇದು ಗಣೇಶನ. ಓಕೆ. ನಾವ್ ಹತ್ರ ಇರೋ ಗಣೇಶನ್ಗೆಲ್ಲ ಇದೇ ತರ ಪೇಂಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಇದೊಂದು ಸ್ವಲ್ಪ ಜನಗಳು. unique ಆಗಿದೆ. ಹ್ಞೂ ಸರ್. ಯೂನಿಟ್ ಕಾನ್ಸೆಪ್ಟ್. ಹಾಗೆ ನಾವು ಈ ಕಡೆ ನೋಡ್ತಾ ಬಂದ್ರೆ ಇವೆಲ್ಲಾನು ದರ್ಬಾರ್ ಗಣೇಶ ಇದೆ. ಸೈಡ್ ದರ್ಬಾರ್ ಸರ್, ಇದು ಪಾಟೀಲ್ ಟೈಪ್ ಫುಲ್ಲು ನಿಮ್ಗೆ ತಲೆ ನೋಡ್ಬೋದು, ಕಲರೇಷನ್ ನೋಡ್ಬೋದು ಯಾವ ತರ ಇದೆ ಅಂತ. ಇದು ಬಂದು ಪಾಟೀಲ್ ಟೈಪ್ ಇದು. ಪಾಟೀಲ್ ಟೈಪ್. ಗಣೇಶ ಇದು. ಓಕೆ. ಸೊ ಇದು ಬಂದು ಸೇಮ್ ಮಹಾರಾಜ ಕಾನ್ಸೆಪ್ಟ್. ಕಾನ್ಸೆಪ್ಟ್ ಇದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಕಿರೀಟದಿಂದ ಪ್ರಭಾವಳಿ ತರ ಬರುತ್ತೆ. sound ಇದು. ಇದು ಬಂದು 6 ಫೀಟ್ ಇದೆ. ಇದು ಹಾ ಸರ್, ಇದು 6 ಫೀಟ್ ಗಣೇಶ. ಹಾಗೆ ನಾವು ಇದು ಬಂದ್ಬಿಟ್ಟು ಒಂದು ಸೇಮ್ ಅದೇ ತರ. ಹಾ ಸರ್, ಇದೇ ಸ್ವಲ್ಪ ಡಿಫ್ರೆಂಟ್. ಹಾ ಸರ್, ಇದೇ ಫಸ್ಟ್ ಗಣೇಶ ನಮ್ಮ ಹತ್ರ ಅವರೇ ಹೇಳಿ ಪೇಂಟಿಂಗ್ ಮಾಡಿಸ್ಕೊಂಡಿದ್ದು. ಬಟ್ ಇದರಿಂದ ತುಂಬಾ ಆರ್ಡರ್ಸ್ ಬಂದಿದ್ದಾವೆ ನಮ್ಗೆ. ಅದು ಇದು ಎರಡು ಸೇಮ್, ಸ್ವಲ್ಪ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆಲ್ಲ ಸರ್. ಅದು Same ಆ? ಇದು ನರ್ಗೆ ನೋಡ್ತಿರ್ಬೋದು ಇದು ಯಾವ ತರ ಇದೆ ಅಂತ. ಓಕೆ. ನರ್ಗೆ ಬಂದಿದೆಯಲ್ಲ, ಸೊ ಅದಕ್ಕೆ ಇದು ನಮ್ಮ ಹತ್ರ ಇದೊಂದೇ ಗಣೇಶ ಕೈ ತರ ಮಾಡಿದ್ದು ನಾವು. ಓಕೆ ಓಕೆ ಓಕೆ. ಸರಿ ಸರಿ ಸರಿ. ಸೊ ಇದು ಮಾಮೂಲಿ ಪೇಟ ಗಣೇಶ. ಮುಂಬೈ ಸ್ಟೈಲ್ ಆನೆ ಕೂತಿರೋದು. ಹಾ ಸರ್. ಹಾಗೆ ಇದು ಬಂದ್ಬಿಟ್ಟು ಇದು ದರ್ಬಾರ್ ಗಣೇಶ. ಇದು ಪಾಟೀಲ್ ಟೈಪು, ಬಟ್ ಬ್ಲ್ಯಾಕ್ ಟೋನ್ ಬರುತ್ತೆ. ಬ್ಲಾಕ್ ಟೋನ್ ಬರುತ್ತೆ. ಇದು ಮಹಾರಾಜ್ ಬರುತ್ತೆ. ಸೊ ಇದು ಪಿಂಕ್ ಕಲರ್ ಅಲ್ಲಿ ಅವೈಲಬಲ್ ಐತೆ ನಮ್ಮ ಹತ್ರ. ಸೊ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಗಣೇಶ ಬುಕ್ ಆಗಿದ್ದೇವೆ. ಗಣೇಶ ಬೇಕಿದ್ದವರು ದಯವಿಟ್ಟು ಫಸ್ಟ್ ಒಂದು ಫೋನ್ ಮಾಡಿ, ಆಮೇಲೆ ಅವೈಲಬಲ್ ಇದ್ರೆ ಬನ್ನಿ ಸರ್. ಆಲ್ಮೋಸ್ಟ್ ಒಂದು 70% ಬುಕ್ ಆಗಿದೆ ಸರ್. ಅದೇ ಹೇಳ್ತಿಲ್ವಾ ಸರ್, ಒಂದ್ಸಲಿ ತಗೊಂಡೋದ್ರೆ ಕಸ್ಟಮರ್ಸ್ 3 ಜನ ಕರ್ಕೊಂಡ್ ಬರ್ತಾರೆ. ಗೌರಿ ಬಂದು ಎಷ್ಟು ಫೀಟ್ ಎಷ್ಟು ಫೀಟ್ ಸಿಗುತ್ತೆ ಸರ್? ನಮ್ಮ ಹತ್ರ ಗೌರಿ ಬಂದ್ಬಿಟ್ಟು ಒಂದು 4 ಇಂಚಿಂದ ಹಿಡ್ಬಿಟ್ಟು 2.5 ಅಡಿ ತನಕ ಗೌರಿ ಸಿಗುತ್ತೆ. ಓಕೆ. ಸೊ ಇದು ನೋಡ್ತಿರ್ಬೋದು, ಇದು ಸ್ಪೆಷಲ್ ಆಗಿ ಈ ವರ್ಷ ಮಾಡಿರೋಂಥದ್ದು ಗೌರಿ. ಇದು ಪೇಪರ್ ಅಲ್ಲಿ ಸಿಗುತ್ತೆ ನಿಮ್ಗೆ. ನಾವೇ ಇದು ಫಸ್ಟ್ ಟೈಮ್ ಮಣ್ಣಲ್ಲಿ ಮಾಡಿರೋದು ಸರ್. ನಮ್ಮ ಹತ್ರ ಇರೋ ಸಿಗೋವೆಲ್ಲ ಬರೀ ಮಣ್ಣಿಂದೆ, ಪೇಪರ್ POP ಯಾವ ಸಿಗಲ್ಲ. ಓಕೆ ಓಕೆ ಓಕೆ. ಸರಿ 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 ಸರಿ. ಆಮೇಲೆ ನಿಮ್ಗೆ ಡೊನೇಷನ್ ನಿಮ್ಗೆ 1 ಫೀಟ್ ಇಂದ ಸಿಗುತ್ತಾ? ಹಾ ಸರ್, ಮುಕ್ಕಾಲ್ ಅಡಿಯಿಂದನೂ ಸಿಗುತ್ತೆ. ಅಲ್ಲಿರೋವೆಲ್ಲ ಮುಕ್ಕಾಲ್ ಅಡಿಯಿಂದನಲ್ವಾ?
ಸರ್ ನಮ್ದು ಮೇನ್ ಗೋಡನ್ ಅಲ್ಲಿ ನಾವು ತುಂಬಾ ಗಣೇಶ ಮಾಡಿದೀವಿ. ಹಾ. ಸೊ ಅದ್ರದ್ದು ಕೂಡ ಸ್ವಲ್ಪ ಕ್ಲಿಪ್ ಹಾಕ್ತೀವಿ, ನೋಡ್ಕೊಳ್ಳಿ. ಓಕೆ ಬ್ರದರ್, ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಮಾಡ್ಬೇಕಾದ್ರೆ? ಸರ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಮಾಹಿತಿ ಏನು ಅಂದ್ರೆ, ಹಾ. ಈ ಬೆಂಗಳೂರಲ್ಲಿ ನಾವು ಸುಬ್ಬಕಟ್ಟೆಯಲ್ಲಿ ಪ್ರತಿ ವರ್ಷನೂ ಹಾಕಿ ಓಕೆ. ನಾವು ಇದೊಂದು ಸರ್ವಿಸ್ ತರ ಮಾಡ್ತಾ ಇದೀವಿ. ಹಾ. ಹಂಗಂದ್ರೆ ನಾವು ಜಾಸ್ತಿ ಡಿಮ್ಯಾಂಡ್ ಇಟ್ಕೊಳಕ್ ಹೋಗಲ್ಲ, ನಮ್ಮ ಉದ್ದೇಶ ಅಲ್ಲೇ ಹೇಳ್ಬಿಟ್ಟಿದೀನಿ. ಹಾ. ಸೊ ನೀವು ಜಸ್ಟ್ ಈ ಫೋನ್ ನಂಬರ್ ಏನು ಕೊಟ್ಟಿರ್ತಾರಲ್ಲ ಆ ನಂಬರ್ಗೆ ನಾನು ಫೋನ್ ಮಾಡಿದ್ರೆ ನಾವು ಎಲ್ಲಿ ಇಟ್ಕೊಂಡಿದೀವಿ, ಎಲ್ಲಿ ಗಣೇಶ ಸ್ಟಾಲ್ ಇದೆ ಎಲ್ಲ ಹೇಳ್ತೀವಿ. ಬಟ್ ಸುಂಕದಕಟ್ಟೆಯಲ್ಲಿ ಹಾಕ್ತೀವಿ ಇದೇ ಜಾಗನೋ. ಈ ವರ್ಷ ಮಾತ್ರ 2025 ಈ ವರ್ಷ ಮಾತ್ರ ಇಲ್ಲಿ ಸುಂಕದಕಟ್ಟೆ ಶ್ರೀರಾಮ್ ಹಾಸ್ಪಿಟಲ್ ಪಕ್ಕದಲ್ಲಿ ಇದೆ. Okay. ಸೊ ಇಲ್ಲಿ ಬಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಮುಂದಿನ ವರ್ಷ ನಾವು ಎಲ್ಲಿ ಹಾಕ್ತೀವೋ ನಮಗೆ ಗೊತ್ತಿರಲ್ಲ, ಯಾಕೆಂದ್ರೆ ಸ್ಪೇಸ್ ಎಲ್ಲಿ ಸಿಗುತ್ತೋ ನಾವು ಅಲ್ಲಿ ಹಾಕ್ತೀವಿ. ಒಂದೇ ಒಂದು ಫೋನ್ ಮಾಡಿ, ನಮ್ಮ ಹತ್ರ ಲೊಕೇಶನ್ ಎಲ್ಲ ಕಳ್ಸಿಕೊಡ್ತೀವಿ, ಬಂದ್ರೆ ನಿಮ್ಗೆ ಸಿಗುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ಈ ವರ್ಷ ಅವ್ರು ಯಾವ ರೀತಿಯ ಕಾನ್ಸೆಪ್ಟಲ್ಲಿ ಗಣೇಶ ಮೂರ್ತಿಗಳನ್ನ ರೆಡಿ ಮಾಡಿದ್ರು ಅಂತ. ಹೆಚ್ಚಿನ ಮಾಹಿತಿಗಾಗಿ ಇವ್ರ ಮೊಬೈಲ್ ನಂಬರು, ಇವ್ರ ಲೊಕೇಶನ್ ಇದೆ, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ.